ನೋಡ್ಕೊಂಡು ಇದ್ಬಿಡೋಣ ಅಂತ ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತನದ್ದು ಓನ್ಲಿ ಒಂದು ಊರು, ಒಂದು ಖಂಡ, ಒಂದು ದೇಶ ಅನ್ನೋದೇನಿಲ್ಲ. ಇಡೀ ವರ್ಲ್ಡ್ ವೈಡ್ ಎಲ್ಲ ಲೋಕದ ಜನರಿಗೂ ಸ್ವಾರ್ಥನ ಸಾರಿ. ಆಮೇಲೆ ಹಾಲೆಲೂಯಾ. ಆತನ ಹೆಸರಲ್ಲಿ ಇಡೀ ವರ್ಲ್ಡ್ ಆಗಿತ್ತು. ಆಮೇಲೆ ಹಾಲೆಲೂಯಾ. ವರ್ಲ್ಡ್ ಆಗಿರ್ಬೇಕು. ಆಮೇಲೆ ಹಾಲೆಲೂಯಾ. ನಮ್ಮ ದರ್ಶನ ಕೂಡ ಅದು ಲೋಕದ ದರ್ಶನವಾಗಿರ್ಬೇಕು. ಲೋಕದಾದ್ಯಂತ ನಾವು ದೇವರ ಸ್ವಾರ್ಥೆಯನ್ನು ಸಾರುವುದಕ್ಕೆ ಸಿದ್ಧರಾಗಿರ್ಬೇಕು. ಅದರಂತೆ ಯೇಸುವಿನ ಎಲ್ಲ ಶಿಷ್ಯರು ಒಬ್ಬೊಬ್ಬರು ಒಂದೊಂದು ದೇಶ ಕೊಟ್ಟಿರ್ತಾರೆ. ಕೆಲವರು ಯುರೋಪ್ ಖಂಡಗಳಿಗೆ ಹೋಗ್ತಾರೆ, ಕೆಲವರು ಏಷ್ಯಾ ಖಂಡಗಳಿಗೆ ಹೋಗ್ಬಿಡ್ತಾರೆ, ಕೆಲವರು ಆಫ್ರಿಕಾ ಖಂಡಗಳಿಗೆ ಹೋಗ್ತಾರೆ. ಹೀಗೆ ಅನೇಕ ಖಂಡಗಳಿಗೆ, ಅನೇಕ ದೇಶಗಳಿಗೆ ಚದುರಿ ಹೋಗುವವರಾಗಿರ್ತಾರೆ. ಆಮೇಲೆ ಹಾಲೆಲೂಯಾ. ಇವ್ರು ಚದ್ರ ಹೋಗಲ್ಲ ಅನ್ನೋದು ಗೊತ್ತಿದ್ದು ದೇವ್ರು ಏನು ಮಾಡಿದ್ರು, ದೇವ್ರ ಆತ್ಮನ ಕೊಟ್ಟ. ದೇವ್ರ ಆತ್ಮ ಏನು ಮಾಡ್ತಾರೆ, ಅದು ಚದುರಿಸೋ ಕೆಲಸ ನಂಬರ್ 1 ಮಾಡಿ ಮುಗಿಸ್ಬಿಡ್ತಾರೆ ದೇವ್ರು. ಅದಂತೆ ಎಲ್ಲರೂ ಚದುರಿಸುವವನಾಗಿದ್ದಾನೆ. ಎಲ್ಲರನ್ನು ಯಾಕೆ